ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಮತ್ತು ಪೂಜಾ ಎಂಬ ಯುವತಿಯ ನಡುವಿನ ಲವ್ ಮತ್ತು ಚೀಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣವು ಹೈಕೋರ್ಟ್ ಮೆಟ್ಟಿಲೇರಿತು. ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವ ಕೃಷ್ಣ ಜೆ ರಾವ್ ಈಗ ಹೈಕೋರ್ಟ್ನಲ್ಲಿ ಉಲ್ಟಾ ಹೊಡೆದಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ನಡೆದಿದ್ದೇನು ಎಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳಲು ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ನೀವು ಮೊದಲನೇದಾಗಿ ಈ ಚಾನೆಲನ್ನು ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ ಕೃಷ್ಣ ಜೆ ರಾವ್ ಮತ್ತು ಪೂಜಾ ಎಂಬ ಯುವತಿಯ ನಡುವೆ 7 ವರ್ಷಗಳ ಸುದೀರ್ಘ ಪ್ರೀತಿ ಇತ್ತು. ಈ ಸಂಬಂಧದಿಂದ ಒಂದು ಮಗು ಜನಿಸಿದೆ. ಮಗು ಹುಟ್ಟಿದ ನಂತರ ಕೃಷ್ಣ ಜೆ ರಾವ್ ನಾನು ಮಗುವಿನ ತಂದೆಯಲ್ಲ ಎಂದು ವಾದಿಸಿದ್ರು. ಆದರೆ DNA ಪರೀಕ್ಷೆಯಲ್ಲಿ ಮಗುವಿನ ತಂದೆ ಕೃಷ್ಣ ಜೆ ರಾವ್ ಎಂದು ಸಾಬೀತಾಗಿತ್ತು. ಹೈಕೋರ್ಟ್ನಲ್ಲಿ ನಡೆದ ವಾದ ವಿವಾದದ ನಡುವೆ ಕೃಷ್ಣ ಜೆ ರಾವ್ ಈಗ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ರದ್ದುಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಅವರ ಪರ ವಕೀಲರಾದ PP ಹೆಗ್ಡೆ ಅವರು, ಇದು ಇಬ್ಬರ ಒಪ್ಪಿಗೆಯಿಂದ ನಡೆದ ಸಂಬಂಧ. ರಾಜಕೀಯ ಕಾರಣಕ್ಕಾಗಿ ಆರೋಪಿಯ ತಂದೆಯ ತೇಜೋವಧೆ ಮಾಡಲು ಈ ಪ್ರಕರಣವನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ವಾದಿಸಿದ್ದಾರೆ. ನ್ಯಾಯಮೂರ್ತಿಗಳಾದಂತಹ M ನಾಗಪ್ರಸನ್ನ ಅವರು, ಮಗುವಿನ ತಂದೆ ನೀವೇ ಎಂದು ಸಾಬೀತಾಗಿರುವಾಗ ಆ ಮಗುವನ್ನು ಯಾಕೆ ಅನಾಥ ಮಾಡುತ್ತೀರಾ? ಆ ಯುವತಿಯನ್ನು ಮದುವೆಯಾಗುವುದು ಉತ್ತಮವಲ್ಲವೇ? ಯುವತಿ ಮತ್ತು ಮಗುವಿನ ಆರೈಕೆಗಾಗಿ ತಿಂಗಳಿಗೆ 10,000 ರೂಪಾಯಿ ಜೀವನಾಂಶ ನೀಡಲು ನೀವು ಸಿದ್ಧರಿದ್ದೀರಾ ಎಂದು ಆರೋಪಿ ಪರ ವಕೀಲರು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ ಈ ಪ್ರಕರಣವನ್ನು ಮುಖ್ಯವಾಹಿನಿ ಮಾಧ್ಯಮಗಳು ಸರಿಯಾಗಿ ವರದಿ ಮಾಡುತ್ತಿಲ್ಲ. ದೊಡ್ಡ ವ್ಯಕ್ತಿಗಳ ಪರವಾಗಿ ಮಾಧ್ಯಮಗಳು ಕೆಲಸ ಮಾಡುತ್ತಿವೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಆನಂತರ ಈ ಪ್ರಕರಣವನ್ನು ಏಪ್ರಿಲ್ 24 ಅಂದರೆ ಇಂದು ನಿಗದಿಪಡಿಸಿತ್ತು. ಸಂತ್ರಸ್ತ ಪೂಜಾ ಕುಟುಂಬವು ಮಗುವಿನ ತಂದೆಯ ಸ್ಥಾನ ಮತ್ತು ನ್ಯಾಯ ಸಿಗಬೇಕೆಂದು ನಿರಂತರ ಹೋರಾಟ ನಡೆಸುತ್ತಿದೆ. ಇದರ ಮಧ್ಯೆ ಇಂದು ನೀಡಿದ ಒಂದು ತೀರ್ಪು ಕೃಷ್ಣ ಜೆ ರಾವ್ರಿಗೆ ಒಂದು ದೊಡ್ಡ ಟ್ವಿಸ್ಟನ್ನು ನೀಡಿದೆ. ಇವತ್ತಿನ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠವು ಪ್ರಕರಣದ ಮುಂದಿನ ಪ್ರಕ್ರಿಯೆಗಳಿಗೆ ತಡೆ ನೀಡಿದೆ. ಆದರೆ ಈ ತಡೆ ಸುಮ್ಮನೆ ಸಿಕ್ಕಿಲ್ಲ. ಕೋರ್ಟ್ ವಿಧಿಸಿರುವ ಷರತ್ತುಗಳು ಆರೋಪಿಗೆ ದೊಡ್ಡ ಶಾಕ್ ಅನ್ನು ನೀಡಿವೆ. ಸಂತ್ರಸ್ತೆ ಮತ್ತು ಮಗುವಿನ ಜೀವನ ನಿರ್ವಹಣೆಗಾಗಿ ಆರೋಪಿ ಕೃಷ್ಣ ಜೆ ರಾವ್ ಪ್ರತಿ ತಿಂಗಳು 75,000 ರೂಪಾಯಿ ಜೀವನಾಂಶ ನೀಡಬೇಕೆಂದು ಕೋರ್ಟ್ ಆದೇಶಿಸಿದೆ. ಆದೇಶ ಹೊರಬಿದ್ದ 1 ವಾರದ ಒಳಗಾಗಿ ಮೊದಲ ಕಂತಿನ 75,000 ರೂಪಾಯಿಯನ್ನು ಪಾವತಿಸಬೇಕು. ಒಂದು ವೇಳೆ ಆರೋಪಿ ಹಣ ಪಾವತಿಸಲು ವಿಫಲನಾದರೆ ಆತನ ಪೋಷಕರು ಅಥವಾ ಕುಟುಂಬದವರು ಈ ಮೊತ್ತವನ್ನು ನೀಡಲೇಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಕೇವಲ 10,000 ರೂಪಾಯಿ ನೀಡಲು ಸಾಧ್ಯವೇ ಎಂದು ಈ ಹಿಂದೆ ಕೇಳಿದ್ದ ನ್ಯಾಯಾಲಯ ಈಗ ನೇರವಾಗಿ 75,000 ರೂಪಾಯಿಗೆ ಏರಿಸಿರುವುದು ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟನ್ನು ಕೊಟ್ಟಿದೆ. ಮಾನವೀಯ ನೆಲಗಟ್ಟಿನಲ್ಲಿ ಮಗುವಿನ ಭವಿಷ್ಯ ಮುಖ್ಯ ಎಂದು ಸಾರಿದ ಈ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಲು ಮರೆಯದಿರಿ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.